ಮತ್ತೆ ರೈತರು ಬಾಳೆ ಎಷ್ಟು ಕಷ್ಟ ಐತೆ ಅಂತ ಮಾಡ್ರಿ ನೀವು. ಎಷ್ಟು ಕಷ್ಟ. ಎಲ್ಲಾ ಚಲೋ ಇದ್ದವ್ರಿಗೆ ಆಫೀಸ್ನಾಗ ಕುಂತ ಕೆಲಸ ಮಾಡೋರಿಗೆ ರಾತ್ರಿ ಕರೆಂಟ್, ಮುಂಜಾನೆ ಕರೆಂಟ್. ಆಫೀಸ್ನಾಗ ಕುಂತ ಕೆಲಸ ಮಾಡೋರಿಗೆ ಮುಂಜಾನೆ ಕರೆಂಟ್. ನೀವು ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಮುಂಜಾನೆ ಕರೆಂಟ್. ಆದ್ರೆ ಗೊತ್ತಿರ್ಲಿ, ರೈತ ಮಾತ್ರ ಯಾಕೆ ಅವ್ನ ಸಂಸಾರ ಇಲ್ಲ, ಅವ್ನ ಹೆಂಡತಿ ಮಕ್ಕಳಿಲ್ಲ, ಅವ ಮನುಷ್ಯ ಅಲ್ಲ. ಜಗತ್ತು ಬದುಕಿಸೋದಕ್ಕಾಗಿ ರಾತ್ರಿ 12 ಗಂಟೆಗೆ ಕರೆಂಟ್ ಬರ್ತೈತಿ. 12 ಗಂಟೆಗೆ ಎಲ್ಲ ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಲಾಗ ಒಂದಿಷ್ಟು ಹವಾಯಿ ಚಪ್ಪಲಿ ಹಾಕೊಂಡು ತಲೆ ಮೇಲೆ ಒಂದು ಬ್ಯಾಟ್ರಿ ಕಟ್ಕೊಂಡು ಅವ ಹೊಲ್ದಾಗ ಹೋಗಿ ನೀರು ಹಾಸಬೇಕು. ಮತ್ತೆ ಬರ್ತೈತೆ ಇಲ್ಲೋ ಕರೆಂಟ್ ಅವಾಗ ಕೈ ಕೊಡ್ತೈತೆ. ಎಷ್ಟೋ ಮಂದಿ ಮಕ್ಕಳಾಗಿರ್ಲಾರ್ದಕ್ಕೆ ರಾತ್ರಿ ಏನು ಗೊತ್ತಾಗ್ಲಾರ್ದಕ್ಕೆ ಆ ತಂಪು ಅವ್ನಿಗೆ ಏರಿ ಆ ತಂಪಿನಿಂದ ಕರೆಂಟ್ ಹಿಡಿದು ಕರೆಂಟ್ ಶಾಕ್ ಹೊಡೆದು ಅಲ್ಲೇ ಸತ್ತವ್ರು ಎಷ್ಟೋ ಮಂದಿ ನಮ್ಮ ಕಣ್ ಮುಂದೆ ಕಾಣ್ತಾರ. ಆದ್ರೂ ಸಹಿತ ರೈತ ಬೆಳೆದಿದ್ದಕ್ಕೆ ಇಷ್ಟಕೊಂಡ ಕಷ್ಟಪಟ್ಟುಕೊಂಡು ಅವ ಆದ್ರೂ ಸಹಿತ ರೈತ ಬೆಳೆದು ಬಿಟ್ಟಾನ. ನಮ್ಮ ಜೀವನದೊಳಗೆ ನೌಕರಿ ಇದ್ದವ್ರಿಗೆ ನಾನು ನಿನ್ನ ಹೇಳಿನಲ್ಲ, ನೌಕರಿ ಇದ್ದವ್ರಿಗೆ 30 ದಿವಸದ ಪಗಾರ ಬರಲಿಲ್ಲ ಅಂತಂದ್ರೆ ಭಾಳ ಮನುಷ್ಯ ನೋವು ಆಕೈತಿ. ನಮ್ಗೆ ನೋವು ಯಾಕೈತಿ ಹೇಳ್ರಿ? ಎಲ್ಲ ನಮ್ ಸೆಟ್ ಮಾಡಿ ಇಟ್ಬಿಟ್ಟಿರ್ತೀವಿ ನಾವು ಎಲ್ಲದಕ್ಕೆ ಇಷ್ಟಿಷ್ಟ ಅಂತ. 1 ತಿಂಗಳು ದುಡಿದಿರ್ತಕ್ಕಂಥ ವ್ಯಕ್ತಿಗೆ 1 ತಿಂಗಳು ಪಗಾರ ಬರಲಿಲ್ಲ ಅಂತಂದ್ರೆ ಆತನ ಮನುಷ್ಯ ನೋವು ಆಕೈತಿ, ಭಾಳ ತೊಂದರೆ ಆಗಕ್ಕೆ ಚಲೋ ಮಾಡ್ತಾವ. ಒಬ್ಬ ರೈತ 1 ವರ್ಷ ಹೋಗಿ ಹಾಕಿದ ಅಂತಂದ್ರೆ 1 ವರ್ಷ ಎಲ್ಲ ಬಿತ್ತಿದ್ದೆಲ್ಲ ಹೊಳೆ ಹುಂಚೆ ಅಂತ ತೊಳ್ದಂಗ ಆಕೈತಿ. ಎಲ್ಲಾ ನೀರು ಬಂದು ಕೊಚ್ಕೊಂಡು ಹೋಗ್ತೈತಿ. ಇನ್ನೊಂದ್ಸಲ ನೀರ ಬರಂಗಿಲ್ಲ, ಅಲ್ಲೇ ಬೀಜ ಕೆಟ್ಟ ಹೋಗ್ತೈತಿ. ಇಷ್ಟೆಲ್ಲ ಆದ್ರೂ ಸಹಿತ ಎಂದ ಜಗತ್ತು ಹುಟ್ಟೈತಿ ಅಂದಲಿಂದ ಹೊಲದಾಗ ಹೋಗಿ ಬಿತ್ತದನ್ನು ಬಿಟ್ಟೇ ಇಲ್ಲ. ಅದಕ್ಕೆ ಅವಂಗ ಭಾರತದ ಭಾಗ್ಯ ವಿಧಾತ ಅನ್ನುವಂತ ಮಾತನ್ನ ರೈತಕ್ಕೆ ಕರೀತಾರ ಅನ್ನುವಂಥದ್ದನ್ನ ನಾವೆಲ್ಲ ತಲೆಗಿಟ್ಕೊಳ್ಬೇಕಾಗ್ತದೆ.